ಈಗ ಕೆಆರ್ಎಸ್ ಪಕ್ಷದಿಂದ ಎಷ್ಟು ಅಭ್ಯರ್ಥಿಗಳನ್ನ ನೀವು ಲಾಸ್ಟ್ ಅಂದ್ರೆ ಕಳೆದ ಎಲೆಕ್ಷನ್ ಅಲ್ಲಿ ನೀವು ನಿಲ್ಸಿದ್ರಿ? ನಮ್ಮ ಯಾವ ಮಾನದಂಡದ ಮೇಲೆ ನಿಲ್ಸಿದ್ರಿ? ನಮ್ಮ ಪಕ್ಷದಿಂದ 199 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಅದರಲ್ಲಿ 4 ಜನರ ನಾಮಪತ್ರ ತಿರಸ್ಕೃತ ಆಯಿತು. ಕೊನೆಗೆ 195 ಜನ ರಾಜ್ಯದ 31 ಜಿಲ್ಲೆಗಳಲ್ಲಿ 195 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ನಾವು ಅಭ್ಯರ್ಥಿಗಳಿಗೆ ಸುಮಾರು ಚುನಾವಣೆಗಿಂತ 1.5 ವರ್ಷದ ಮೊದಲೇನೆ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಆರಂಭಿಸಿದ್ವಿ. ಇಲ್ಲಿ ಒಂದು ಕುಟುಂಬಕ್ಕೆ ಒಬ್ಬರೇ ಕೊಡಬೇಕು ಅನ್ನೋದ್ರಿಂದ ಹಿಡ್ಕೊಂಡು ನಮ್ಮ ಪಕ್ಷದಿಂದ ಚುನಾವಣೆಗೆ ನಿಲ್ಲುವಂತವ್ರು ಆಸ್ತಿ ಮಾಡ್ಕೊಳ್ಬಾರ್ದು, ಸಾಲ ಮಾಡಬಾರ್ದು. ಅವರಲ್ಲಿರುವಂತಹ ಒಂದಷ್ಟು ಸೇವಿಂಗ್ಸ್ ಏನಾದ್ರು ಇದ್ರೆ ಅದನ್ನ ಬಳಸಬಹುದಾಗಿದೆ, ಅಷ್ಟನ್ನ ಬಳಸಬೇಕು. ಅದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರಿಂದಾನೇ ದೇಣಿಗೆಯನ್ನ ಸಂಗ್ರಹಿಸಬೇಕು. 1 ಓಟು 1 ನೋಟು. ಶಾಂತವೇರಿ ಗೋಪಾಲ್ ಗೌಡರಂತಹ ಹಿರಿಯ ಮತ್ತು ಪ್ರಾಮಾಣಿಕ ರಾಜಕಾರಣಿಗಳ ಆದರ್ಶದಲ್ಲಿ ನಾವು ಚುನಾವಣಾ ರಾಜಕಾರಣವನ್ನ ಈ ವಿಚಾರವನ್ನ ಜನರಿಗೆ ತಿಳಿಸ್ತಾ ಇದ್ವಿ. ಜನರ ಹತೋಟಿಯಲ್ಲಿರ್ಬೇಕು. ರಾಜಕೀಯ ಪಕ್ಷವೂ ಅಷ್ಟೇ, ರಾಜಕಾರಣಿಯೂ ಅಷ್ಟೇ ಜನರ ಹತೋಟಿಯಲ್ಲಿರ್ಬೇಕು. ಅವನು ಹತೋಟಿಯಲ್ಲಿಲ್ಲ, ಅವನ ಯಾವುದೋ ದುಡ್ಡು ಸ್ವಂತ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಇರಬಹುದು ಅಥವಾ ಅಕ್ರಮದ ದುಡ್ಡು ಇರಬಹುದು, ತಂದು ಹಾಕದ ಮೇಲೆ ಅವನು ಹಣ ಹಂಚಿ ಆಮಿಷ ಒಡ್ಡಿ ಚುನಾವಣೆ ಗೆದ್ದ ಅಂದ್ರೆ ಅವನಿಗೆ ಜನರಿಗೆ ನಿಯತ್ತಾಗಿರ್ಬೇಕಾಗಿರುವಂತಹ ಯಾವ ಅಗತ್ಯವೂ ಇಲ್ಲ, ಅಗತ್ಯನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ, ಮನಸ್ಥಿತಿನೂ ಬರೋದಿಲ್ಲ. ದುಡ್ಡು ಕೊಟ್ಟಿದ್ವಿ, ಜನ ಇವತ್ತು ನಮಗೆ ಜನನು ಬಿಕಾರಿಗಳ ತರ ಇದ್ದಾರೆ, ಹಣ ಹಂಚಿದೀವಿ, ಅವ್ರಿಗೆ ನಾವು ಯಾವ ತಾನೇ ಮಾಡಬೇಕು ಅನ್ನುವಂತ ಅಭಿಪ್ರಾಯ ಬಂದ್ಬಿಡುತ್ತೆ. ಹಾಗಾಗಿ ನಾವು ಪೂರ್ವಕವಾಗಿ ನಮ್ಮ ಪಕ್ಷದಿಂದ ಚುನಾವಣೆಗೆ ನಿಲ್ಲುವಂತ ಅಭ್ಯರ್ಥಿಗಳು ಅವ್ರಿಗೆ ಮನಸ್ಸಿಲ್ಲ ಅಂದ್ರೂ, ಯಾಕಂದ್ರೆ ದೇಣಿಗೆ ಕೇಳೋದು ಸುಲಭ ಅಲ್ಲ, ಆದ್ರೆ ಅದೊಂದು ಆದರ್ಶ. ಆ ಆದರ್ಶವನ್ನ ಅವ್ರು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತೇಳಿ ಅವ್ರ ದೇಣಿಗೆ ಕೇಳಲೇಬೇಕು ಅಂತ ಮಾಡಿದ್ವಿ. 195 ಜನ ಅಭ್ಯರ್ಥಿಗಳು ನಿಂತಿದ್ರು. ಸುಮಾರು ನಮ್ಗೆ 62-63 ಸಾವಿರ ಓಟ್ ಎಲ್ಲ 136 ಸೇರಿ 195 ಕ್ಷೇತ್ರಗಳಲ್ಲಿ ಬಂದಿದ್ದು. ಒಂದು 4-5 ಕ್ಷೇತ್ರಗಳಲ್ಲಿ ಮಾತ್ರ ನಮಗೆ 1000ಕ್ಕಿಂತ ಹೆಚ್ಚು ಮತ ಬಂತು. ಮಿಕ್ಕಿದ ಕಡೆಗಳಲ್ಲಿ 100ರಿಂದ ಹಿಡಿದು 500ರ ಒಳಗಡೆನೆ ಬಹುತೇಕ ಕ್ಷೇತ್ರಗಳಲ್ಲಿ ಇತ್ತು. ನಾವು ಹೊಂದ್ಕೊಂಡಷ್ಟು ಜನ ಮತ ಹಾಕ್ಲಿಲ್ಲ. ಅದೊಂದು ಪಕ್ಷದಲ್ಲಿ ಬಹುತೇಕರಿಗೆ ಬಹಳ ಕೆಟ್ಟ ಅನುಭವ. ನನಗೆ ಅಂತ ಅನುಭವಗಳು, ನಾನು 4 ಚುನಾವಣೆಯಲ್ಲಿ ನಿಂತಿದ್ದೀನಿ, ನನ್ಗೆ ಯಾವ ಇದು ಅಲ್ಲ. ನಮಗೂ ಸೇರಿದಂತೆ ಒಂದಷ್ಟು ಜನಕ್ಕೆ ನಾವೊಂದು ಎಕ್ಸ್ಪೆಕ್ಟೆಡ್ ಇದು ಇವತ್ತಿನ ಸಂದರ್ಭದಲ್ಲಿ. ಆದರೆ ಜನ ನಾವೆಲ್ಲೇ ಹೋಗ್ಲಿ ಈಗ್ಲೂ ಗುರುತಿಸ್ತಾರೆ, ಪಕ್ಷವನ್ನ ಬೆಂಬಲಿಸ್ತಾರೆ, ದೇಣಿಗೆ ಕೊಡ್ತಾರೆ. ನಾವೆಲ್ಲ ಹೋಗ್ತಿರೋ ಗಾಡಿನ ಅಡ್ಡ ಹಾಕಿ ನಿಲ್ರಿ 1 ನಿಮಿಷ ಅಂತೇಳಿ ಜೇಬಿಂದ 100, 200, 500 ತೆಗೆದು ನಮ್ಮ ದೇಣಿಗೆ ಡಬ್ಬಕ್ಕೆ ಹಾಕ್ತಾರೆ ಅಥವಾ QR ಕೋಡ್ಗೆ ಇದು ಮಾಡ್ತಾರೆ. ಸೊ ಹಾಗಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತಿದ್ದಾರೆ. ಬಹಳ ಜನರ ಶ್ರಮ ತ್ಯಾಗ ಇದೆ ಇಷ್ಟು ಮಾತ್ರ ಇಲ್ಲಿ ಬರೋದಕ್ಕೆ. ಹಾಗಾಗಿ ನಾವು ಚುನಾವಣಾ ರಾಜಕಾರಣದಲ್ಲಿ ಓಟ್ ಒಂದೇ ಅಲ್ಲ. ಇವತ್ತು ನಮ್ಮ ಕಾರಣದಿಂದಾಗಿ ಸರ್ಕಾರಿ ಆಡಳಿತದಲ್ಲಿ ಒಂದಷ್ಟು ಬದಲಾವಣೆಗಳು ಬಂದಿದೆ. ಎಲ್ಲರೂ ಬ್ಯಾಡ್ಜ್ ಹಾಕೊಳ್ತಾರೆ, ನೇಮ್ ಪ್ಲೇಟ್ ಇಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಏನಾದ್ರು ಅವನ ಹತ್ರ ಸುಲಿಗೆ ಮಾಡೋದಕ್ಕೆ ಮೊದಲು ಸುತ್ತಮುತ್ತ ನೋಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಯಾರು ಇಡೀ ದೇಶದಲ್ಲೇ ನಮ್ಮ ತರಹಕ್ಕೆ ದೇಶದ ಯಾವುದೇ ರಾಜಕೀಯ ಪಕ್ಷವು ಇಡೀ ದೇಶದಲ್ಲಿ, ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಾನು ಇಡೀ ದೇಶದ ನಾರ್ತ್ ಈಸ್ಟರ್ನ್ ದೇಶಗಳ ರಾಜ್ಯಗಳನ್ನ ಬಿಟ್ಟರೆ ಇಡೀ ದೇಶ ಸುತ್ತಿದ್ದೀನಿ. ನಮ್ಮ ರೀತಿಯಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಕಾರ್ಯಕರ್ತರನ್ನ, ಜನಸಾಮಾನ್ಯರನ್ನ ಹುರಿದುಂಬಿಸ್ತಾ ಇವತ್ತಿರುವಂತಹ ಆಧುನಿಕ ಮಾಧ್ಯಮಗಳನ್ನ ಬಳಸ್ಕೊಂಡು ತಮ್ಮ ಹಕ್ಕು ಮತ್ತೆ ಇದನ್ನ ಯಾವುದು ಫಂಡಮೆಂಟಲ್ ರೈಟ್ಸ್ ನ ಪ್ರತಿಪಾದನೆ ಮಾಡಿಸುವಂತಹ ಇನ್ನೊಂದು ಪಕ್ಷ ಇಲ್ಲ. ಸೊ ನಾವು ಅದನ್ನ ಮಾಡ್ತಾ ಇದೀವಿ, ಚೆನ್ನಾಗಿದೆ. 31 ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿ, ನಾವು ಅದನ್ನ ಸಂಘಟನಾ ಜಿಲ್ಲೆಗಳು ಅಂತ ಹೇಳಿ 36 ಮಾಡ್ಕೊಂಡಿದ್ದೆ. ಯಾಕಂದ್ರೆ ಬೆಂಗಳೂರು ತುಂಬಾ ದೊಡ್ಡದಾದ 4 ಜಿಲ್ಲೆಗಳು ಮಾಡಿಕೊಂಡು 36 ಜಿಲ್ಲೆಗಳಲ್ಲಿ ಒಂದು 3-4 ತಿಂಗಳ ಹಿಂದೆ 36 ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಸಮಿತಿ ಇತ್ತು. ಕಾರಣಾಂತರಗಳಿಂದ ಕೊಡಗು ಮತ್ತು ಚಿಕ್ಕಮಗಳೂರಲ್ಲಿ ಇವಾಗಿಲ್ಲ. ಅದು ಬಿಟ್ರೆ ಈಗಲೂ 34 ಸಂಘಟನಾ ಜಿಲ್ಲೆಗಳು ನಮ್ಮ ಜಿಲ್ಲಾ ಸಮಿತಿಗಳಿದೆ. ಒಂದೊಂದು ಸಮಿತಿಯಲ್ಲೂ ಕನಿಷ್ಠ 5 ಜನ ಇದ್ದಾರೆ. ನಾವು ರಾಜ್ಯ ಸಮಿತಿಯಲ್ಲಿ 32-33 ಜನನೂ ಇದ್ದೀವಿ. ಹೀಗೆ ರಾಜ್ಯವ್ಯಾಪಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಕೊಡಗು ಚಿಕ್ಕಮಗಳೂರಲ್ಲಿ ಜಿಲ್ಲಾ ಸಮಿತಿಗಳೆಲ್ಲ ಬೇರೆ ಬೇರೆ ತಾಲೂಕು ಸಮಿತಿಗಳೆಲ್ಲ ಇದೆ. ಇಡೀ ರಾಜ್ಯವ್ಯಾಪದಲ್ಲಿ ಇವತ್ತು ಯಾವುದೇ ತಾಲೂಕಿಗೆ ಹೋಗ್ಲಿ, ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ, ಒಬ್ಬರಾದ್ರೂ ಒಂದು ಹಳ್ಳಿಲಿಗೆ ಒಂಥರ 45,000 ಜನ ಸದಸ್ಯರಿದ್ದಾರೆ. ಅವರು ಯಾವ್ದೋ ಈಗ ಕೆಲವೊಂದು ಪಕ್ಷಗಳು ಒಂದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ಳುವಂತ ಒಂದು ಪಕ್ಷ ಹೆಂಗ್ ಮೆಂಬರ್ಶಿಪ್ ಮಾಡಿಸ್ತು, ನಮ್ಗೆ ಮಿಸ್ಡ್ ಕಾಲ್ ಕೊಡಿ ನೀವು ಮೆಂಬರ್ ಅಂತೂ. ಅವನ ಹೆಸರು ಗೊತ್ತಿಲ್ಲ, ಅವ್ರೇನ್ ಹೆಸರು ಬೇಕಾದ್ರೆ ಯಾರ ಅದೇ ನಂಬರ್ ಕನೆಕ್ಟ್ ಮಾಡಿ ಹೆಂಗೋ ತಗೊಳ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಮಿಸ್ಡ್ ಕಾಲ್ ಕೊಟ್ರೆ ಮೆಂಬರ್ ಹೆಂಗಾಗ್ತಾನೆ? ಇನ್ನೊಂದು ಪಕ್ಷದವರು ಏನ್ ಮಾಡ್ತಾರೆ, ಪಕ್ಷದ ಮೆಂಬರ್ಶಿಪ್ ಕೇವಲ ₹2, ₹3, ₹4. ಅವ್ನ ಯಾವನೋ ಒಬ್ಬ ಲೋಕಲ್ ಪುಡಾರಿ ಇದ್ದ, ಅವ್ನು 100 ಜನರ ಹೆಸರು ತಗೊಂಡ ಫೋನ್ ನಂಬರ್ ತೆಗ್ದ, ಒಂದು ₹500 ಇನ್ನೇ ಹಾಕ್ಬಿಟ್ಟ, ₹500 100 ಜನ ಮೆಂಬರ್ ಆಗ್ಬಿಟ್ರು. ಇದಲ್ಲ, ನಮ್ಮ ಪಕ್ಷಕ್ಕೆ ಕನಿಷ್ಠ ₹100 ದೇಣಿಗೆ ಕೊಡ್ಬೇಕು. ₹100 ಮಾತ್ರ ಕೊಟ್ರೆ ಮಾತ್ರ ಅವ್ರ ಮೆಂಬರ್, ಸದಸ್ಯ. ನಾವು ಆ ರೀತಿನಲ್ಲೇನೆ ಕಳೆದ 4 ವರ್ಷದಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ಹಣ ನಮಗೆ ಶುಲ್ಕದಲ್ಲಿ ಬಂದಿದೆ. ಯಾವುದ್ರಲ್ಲಿ? ಸದಸ್ಯತ್ವ ಶುಲ್ಕದಲ್ಲಿ. ಕಳೆದ 2 ವರ್ಷದಲ್ಲಿ ಸುಮಾರು ₹1.5 ಕೋಟಿ ನಾವು ಜನಸಾಮಾನ್ಯರ ದೇಣಿಗೆ ಅಂದ್ರೆ ಈ ತರ ಶುಲ್ಕ ಮತ್ತು ಇದನ್ನ ಮಾಡಿದೀವಿ.
ಪ್ರತಿ ತಿಂಗಳು ಇಡೀ ದೇಶದಲ್ಲಿ ಯಾವ ಪಕ್ಷವನ್ನು ಮಾಡದೇ ಇರೋದನ್ನ ಪ್ರತಿ ತಿಂಗಳು ನಾವು ನಮ್ಮ ಆಯ ವ್ಯಯದ ವಿವರವನ್ನ ಕೊಡ್ತಾ ಇದೀವಿ. ಇವತ್ತು ನೀವು ಫೇಸ್ಬುಕ್ ಹೋಗಿ ಅಥವಾ ಹ್ಯಾಶ್ಟ್ಯಾಗ್ KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಂತ ಗೂಗಲ್ ಮಾಡಿ, ನಮ್ಮ ಪಕ್ಷದ ಪುಟಗಳಲ್ಲಿ ಬರುತ್ತೆ. ಪ್ರತಿ ತಿಂಗಳು ಸ್ವತಃ ನಾನೇ ಕಳೆದ 1.5 ವರ್ಷದಿಂದ ಈ ತಿಂಗಳಲ್ಲಿ ನಮಗೆ ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ, ಯಾವ್ಯಾವ್ದಕ್ಕೆ ಖರ್ಚಾಗಿದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ, ಕಳೆದ 3 ವರ್ಷಗಳಿಂದ ನಾವು ಏನ್ ಬರುತ್ತೋ ಅದನ್ನ ನಿರಂತರವಾಗಿ ಖರ್ಚು ಮಾಡ್ತಾ ಇದೀವಿ. ಜನರನ್ನ ಕೇಳ್ತಾ ಇದೀವಿ. ಹಾಗಂತೇಳಿ ಬರ್ತಾ ಇದೆ ಅಂತೇಳಿ ಅಂದಾಜು ಯಾವ್ದು ಇಲ್ಲ. ಅದನ್ನ ಬಹಳ ಸ್ಕ್ರೂಟಿನೈಸ್ ಮಾಡ್ತೀವಿ. ಪ್ರತಿ ವರ್ಷ ನಾವು ಇನ್ಕಮ್ ಟ್ಯಾಕ್ಸ್ ಗೆ ಫೈಲ್ ಮಾಡ್ತಾ ಇದೀವಿ. ಇನ್ಕಮ್ ಟ್ಯಾಕ್ಸ್ ಫೈಲ್ ಆದ್ಮೇಲೆ ನಾವು ಅದನ್ನು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು, ಅದನ್ನು ಮಾಡ್ತಾ ಬಂದಿದ್ದೀವಿ. ಸೊ ಬಹಳ ಪಾರದರ್ಶಕವಾಗಿ ಮತ್ತು ಶಿಸ್ತುಬದ್ಧವಾಗಿ ನಾವು ಚುನಾವಣಾ ಆಯೋಗದ ನೀತಿ ನಿಯಮಗಳ ಪ್ರಕಾರ ನಮ್ಮ ಪಕ್ಷದ ಎಲ್ಲ ಆರ್ಥಿಕ ಚಟುವಟಿಕೆಗಳಿಂದ ಹಿಡ್ಕೊಂಡು ಕಾರ್ಯಕ್ರಮಗಳನ್ನ ನಿಭಾಯಿಸ್ತಾ ಇದೀವಿ.